ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನೆಲ್ ತಮಗೆಲ್ಲ ಸ್ವಾಗತ. ಒಂದು ಖುಷಿಯ ಸಂಗತಿ ಏನಂತಂದರೆ, ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ಜಗ್ಗೇಶ್ ಸರ್ ಅವರ ತೋಟದಲ್ಲಿ 3 ಎಕರೆ ಚಿಲ್ಲರ್ ಜಾಗ ಇದೆ. ಸುಮಾರು ಬೋರ್ವೆಲ್ಗಳು 2 ಬೋರ್ವೆಲ್ಗೆ ಮರುಪೂರ್ಣ ರೀಚಾರ್ಜ್ ಮಾಡುವಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಇವರು ಎಷ್ಟು ಉತ್ಸಾಹಕರಾಗಿದ್ದರಂದರೆ, ಇವರು ಬೋರ್ವೆಲ್ನಲ್ಲಿ ರೀಚಾರ್ಜ್ ಮಾಡಲಿಕ್ಕೆ ಅಕ್ಕಪಕ್ಕದ ಬೇರೆ ಬೇರೆ ಜಾಗದಿಂದ ಸುಮಾರು ರೈತರು ಬಂದಿದ್ದರು. ಆ ಬೋರ್ವೆಲ್ ರೀಚಾರ್ಜ್ ಯಾವ ಥರ ಮಾಡ್ತಾಯಿದ್ದಾರಲ್ಲಿ ನೋಡಬೇಕನ್ನೋ ಒಂದು ಉದ್ದೇಶದಿಂದ ಬಂದಿದ್ದರು. ಸರ್ವಸು ಕೆಲವು ಮಾತುಗಳು ಆಡಿದ್ದಾರೆ. ಎಷ್ಟು ಅಚ್ಚುಕಟ್ಟಾಗಿ ಮರುಪೂರ್ಣ ಮಾಡುವಂಥ ಕೆಲಸಕ್ಕೆ ಇಡೀ ಜನಗಳ ಸಹಕಾರದಿಂದ ಮರುಪೂರ್ಣ ಮಾಡುವಂಥ ಒಂದು ಕೆಲಸ ಹೇಗೆ ನಡೆದಿದೆ ಅಂತೇಳಿ ಸರ್ ಮಾತಿನಲ್ಲಿ ಕೆಲವು ಮಾಹಿತಿಯನ್ನು ತಿಳಿತಾ ಹೋಗೋಣ. ನಮಸ್ಕಾರ. ಆತ್ಮೀಯ ಕನ್ನಡದ ಅಭಿಮಾನಿಗಳೇ, ರೈತಾಪಿ ಜನರೇ, ನಿಮಗೆಲ್ಲ ಒಂದು ಅನ್ನಿಸ್ಬೋದು ನಾನು ಏನು ಇಲ್ಲಿ ನಿಂತು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ಈಗ ನಾನು ಮಾತಾಡುವಂಥ ವಿಷಯ ಭಾಳ ಉಪಯುಕ್ತವಾದಂಥ ವಿಷಯ. ಪ್ರತಿಯೊಬ್ಬ ರೈತನಿಗೆ ನೀರು ಎಂಬತಕ್ಕದ್ದು ಭಾಳ ಮುಖ್ಯವಾದ ಅಂಶ ಮತ್ತು ಭಾಳ ದೇವರು ಕೊಟ್ಟ ವರ. ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಬಹುತೇಕ ನಾವು ಇನ್ನೂ ತಿಳ್ಕೊಂಡಿಲ್ಲ. ಸೊ ಹಾಗಾಗಿ ಒಂದು ರೀತಿ ದೇವದೂತರಂತೆ ನಮ್ಮ ದೇವರಾಜ್ ರೆಡ್ಡಿಯವರು ತಮಗೆ ವಿದ್ಯೆಗೆ ಫಲಿಸಿದಂಥ ಪ್ರತಿಫಲಕ್ಕೆ ಕೆಲಸಕ್ಕೂ ಹೋಗದೆ ನಾನು ಈ ರೀತಿ ಸೇವೆ ಮಾಡ್ತೀನಿ ಅಂತ ಬಂದಿದ್ದು ಬಹುಶಃ ನಮ್ಮೆಲ್ಲರ ಸೌಭಾಗ್ಯ. ಇಲ್ಲಿ ನಮ್ಮ ತೋಟದಲ್ಲಿ 2 ಬೋರ್ ಇದೆ. ಇನ್ನೊಂದು ಬೋರು ನಮ್ಮ ತಾಯಿಯವರು 35 ಇಯರ್ಸ್ ಬ್ಯಾಕು ಹಾಕಿಸಿದಂಥ ಬೋರ್. ಇದು ಇತ್ತೀಚೆಗೆ ಒಂದು 4 ವರ್ಷದ ಕೆಳಗಡೆ ಹಾಕಿದ್ರು. ನನಗೆ ಯಾವುದೋ ಒಂದು ಯೋಚನೆ ಮಾಡೋಂಥ ಸಂದರ್ಭದಲ್ಲಿ ನೀರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಮತ್ತೆ ಮತ್ತೆ ನೆನಪು ಮಾಡಿದ್ದೇ ಇವ್ರ ವೀಡಿಯೋಗಳನ್ನ ಅದು ಎಷ್ಟು ನೋಡಿದ್ದೀನೋ ನನಗೆ ಗೊತ್ತಿಲ್ಲ. ಸಾಕಪ್ಪ ನೋಡಿದ್ದು ಅನ್ಸೋದು, ತಿರ್ಗಾ ಇಂಟ್ರೆಸ್ಟ್ ಬರೋದು, ತಿರ್ಗಾ ಒಂದು ನೋಡೋದು. ಆಗ ನನಗನ್ನಿಸ್ತು, ಯಾಕೆ ನಮ್ಮ ತೋಟದಲ್ಲಿ ನೀರನ್ನ ಸೇವ್ ಮಾಡೋವಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಪಾಪ ಅವ್ರಿಗೆ ಇದ್ದಂಥ ಒತ್ತಡಗಳು ಎಲ್ಲವನ್ನೂ ಬದಿಗಿಟ್ಟು ನಮ್ಮ ತೋಟಕ್ಕೆ ಬಂದು ಈ 2 ಬೋರ್ವೆಲ್ನ ರೀಚಾರ್ಜ್ ಮಾಡುವಂಥ ಒಂದು ಈ ಪ್ರಕ್ರಿಯೆಯನ್ನು ಮಾಡಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಅವರ ಸಂದೇಶ, ಒಂದು ಬಾವಿ ಕೂಡ ಓಪನ್ ವೆಲ್ ಇರಬೇಕು ಅನ್ನೋ ಒಂದು ಏನು ಅಭಿಪ್ರಾಯ ಇದೆ, ಅದರ ಪ್ರಕಾರ ಇನ್ನೊಂದು ಬಾವಿ ಕೂಡ ಮಾಡೋವಂಥ ಒಂದು ಯೋಜನೆ ಇದೆ. ನಾನು ಇಡೀ ನಾಡಿನ ಜನರಲ್ಲಿ ಒಂದು ಬೇಡಿಕೆ ಅಂತ ಅಂದರೂ ಕೂಡ ತಪ್ಪಾಗಲಾರ್ದು, ದಯಮಾಡಿ ನಿಮಗೆ ಎಲ್ಲಾನು ನೀರಿನ ಸಮಸ್ಯೆ ಇತ್ತು ಅಂದರೆ ಹೆಂಗೆ ಪ್ರಕೃತಿಯಿಂದ ಬಂದಂಥ ನೀರನ್ನ ಇಡಬಹುದು ಅನ್ನೋ ಒಂದು ಟೆಕ್ನಾಲಜಿ ಇವ್ರು ಏನು ಅರ್ತಿದ್ದಾರೆ, ಇವ್ರನ್ನ ಬಳಕೆ ಮಾಡಿಕೊಂಡು ಪ್ರತಿಯೊಬ್ಬರು ರೈತರು ಟ್ರೈ ಮಾಡಬೇಕು. ಎಷ್ಟೋ ಕಡೆ ಅದು ಉತ್ತರ ಕರ್ನಾಟಕದಲ್ಲಿ ಭಾಳ ಬಿಸಿಲಿರೋ ಜಾಗದಲ್ಲೂ ಕೂಡ ಅದಕ್ಕೆ ಒಂದು ಟೆಕ್ನಿಕ್ ಇಟ್ಟಿದ್ದಾರೆ. ಎಲ್ಲಿ ನೀರು ಪ್ರಮಾಣ ಚೆನ್ನಾಗಿದೆ ಅಲ್ಲಿ ಹೆಂಗೆ ಹಿಂಗಿಸ್ಬೇಕು ಅದಕ್ಕೂ ಒಂದು ಟೆಕ್ನಿಕ್ ಇಟ್ಟಿದ್ದಾರೆ. ಒಟ್ಟಾರೆ ನೀರನ್ನು ಹೆಂಗೆ ಹಿಡಿದಿಡೋದು ಅನ್ನೋ ಒಂದು ಟೆಕ್ನಿಕ್ಕು ಅವರಿವತ್ತು ಸೇವೆ ರೂಪದಲ್ಲಿ ಮಾಡ್ತಿದ್ದಾರೆ. ನಾನು ವಿ ಆರ್ ವೆರಿ ಲಕ್ಕಿ. ಅವರು ನಮಗೆ ಸ್ನೇಹಿತರಾಗಿದ್ದು ಒಂದು ಲಕ್ಕು, ಜೊತೆಗೆ ನಮಗೆ ಕೆಲಸ ಮಾಡಿಕೊಟ್ಟಂಥದ್ದು ಒಂದು ಲಕ್ಕು. ದಯಮಾಡಿ ನೀವು ಕೂಡ ಅವರ ವಿಡಿಯೋಗಳನ್ನೆಲ್ಲ ನೋಡಿ, ಅವರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ವಿಳಾಸ, ಫೋನ್ ನಂಬರು ಎಲ್ಲ ಶೇರ್ ಮಾಡ್ತಾರೆ.
ನಿಮಗೆ ನೀರು ಬೇಕು ಅನ್ನಿಸಿದರೆ ಪ್ರತಿಯೊಬ್ಬರು ರೈತರು ಟ್ರೈ ಮಾಡಿ ಇವ್ರನ್ನ ಬಳಕೆ ಮಾಡ್ಬೋದು. ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವೆರಿ ಹ್ಯಾಪಿ.